ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 92ನೆಯ ಶ್ಲೋಕ. ಗತಾಸ್ತೆ ಮಂಚತ್ವಂ ದುರ್ಹಿಣ ಹರಿರುದ್ರೇಶ್ವರ ಭೃತಃ ಶಿವಸ್ವಚ್ಛಾಯಾ ಘಟಿತ ಕಪಟ ಪ್ರಚ್ಛದ ಪಟಃ ತ್ವದೀಯಾನಾಂ ಭಾಸಂ ಪ್ರತಿಫಲನ ರಾಗಾರುಣತಯ ಶರೀರಿ ಶೃಂಗಾರೋ ರಸ ಇವ ದೃಶಾಂ ದೋಗ್ಧಿ ಕುತುಕಂ. ಹೇ ದೇವಿಯೇ, ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರೆಂಬ ನಿನ್ನ ಭೃತ್ಯರು ನಿನ್ನ ಮಂಚದ ಕಾಲಾಗಿದ್ದಾರಮ್ಮ. ಸದಾಶಿವನು ಶುಭ್ರವಾದ ಬಿಳಿಯ ಹಾಸು ಬಟ್ಟೆಯಾಗಿದ್ದಾನೆ. ಅವನು ನಿನ್ನ ಎಳೆಗಂಪಾದ ಕಾಂತಿಯ ಪ್ರತಿಫಲನದಿಂದಾಗಿ ಮೂರ್ತಿವೆತ್ತ ಶೃಂಗಾರ ರಸದಂತೆ ನಿನ್ನ ಮನಸ್ಸನ್ನು ತಣಿಸುತ್ತಿರುವುದು ಕಣ್ಣುಗಳಿಗೆ ಆಶ್ಚರ್ಯವನ್ನುಂಟು ಮಾಡುತ್ತಿದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಆ ಮಂಚದ ವರ್ಣನೆ ಅಥವಾ ಸಿಂಹಾಸನದ ವರ್ಣನೆಯನ್ನು ಮಾಡುತ್ತಿದ್ದಾರೆ. ಆತ್ಮೀಯರೇ, ಲಲಿತಾ ಸಹಸ್ರನಾಮದಲ್ಲಿ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣಿ ಅನ್ನುವ ಯಾವ ನಾಮದ ವ್ಯಾಖ್ಯಾನವಿದೆಯೋ ಆ ವ್ಯಾಖ್ಯಾನವೇ ಈ ಶ್ಲೋಕವಾಗಿದೆ ಅಂತ. ಜಗನ್ಮಾತೆ ಕುಳಿತಂತಹ ಆ ಮಂಚದ ಕಾಲುಗಳಾಗಿ ಬ್ರಹ್ಮ, ವಿಷ್ಣು, ರುದ್ರ ಹಾಗೂ ಈಶ್ವರರು ಇದ್ದಾರೆ. ಈ ಮಂಚದ ಹಲಿಗೆಯಾಗಿ ಸದಾಶಿವನು ಸ್ವಚ್ಛವಾದ ಶುದ್ಧ ಸ್ಫಟಿಕ ಸಂಕಾಶಂ ಅನ್ನುವಂಥ ಒಂದು ಸುಂದರವಾದ ಸ್ವಚ್ಛವಾದ ಬಿಳಿಯ ಬಟ್ಟೆಯಂತೆ ಇದ್ದಾನೆ. ಒಟ್ಟಾರೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಅಂತ ಹೇಳಿದಂತೆ ಅತ್ಯಂತ ಸುಮನೋಹರವಾಗಿ ನೋಡಲಿಕ್ಕೆ ಆಕರ್ಷಣೀಯವಾಗಿದೆ. ಈ 4 ಮಹಾಶಕ್ತಿಗಳು ಅಮ್ಮನ ಮಂಚದ ಕಾಲುಗಳಾಗಿದ್ದಾರೆ ಅಂದರೆ ಏನರ್ಥ ನೋಡಿ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ರುದ್ರ ಲಯಕರ್ತ, ಈಶ್ವರ ತಿರೋದಾನಕರ್ತ ಅಥವಾ ಬಂಧಕರ್ತ. ಹಾಗೆ ಹಲಿಗೆಯಂತಿರುವಂಥ ಸದಾಶಿವ ಅನುಗ್ರಹವನ್ನು ಕೊಡುವಂಥವನು ಅಥವಾ ಮೋಕ್ಷವನ್ನು ಕೊಡುವಂಥವನು. ಹೀಗೆ ಈ ಪಂಚಬ್ರಹ್ಮರು ಪಂಚಕೃತ್ಯವನ್ನು ಜಗನ್ಮಾತೆಯ ಅನುಗ್ರಹದಿಂದ ಮಾಡುತ್ತಿದ್ದಾರೆ ಅಂತ. ಈ ಪಂಚಬ್ರಹ್ಮರಿಗೆ ಆಯಾ ಕೃತ್ಯವನ್ನು ಮಾಡುವಂಥ ಶಕ್ತಿ ಬಂದಿದ್ದೇ ಶ್ರೀಲಲಿತೆಯಿಂದ ಅಂತ. ಆ ಪಂಚಬ್ರಹ್ಮರಿಂದ ಆ ವಿಶೇಷ ಶಕ್ತಿಯನ್ನೇನಾದರೂ ತೆಗೆದುಬಿಟ್ರೆ, ಬ್ರಹ್ಮನಿಂದ ಸೃಷ್ಟಿ ಮಾಡುವ ಜ್ಞಾನವನ್ನು ತೆಗೆದರೆ ಬ್ರಹ್ಮ ಶೂನ್ಯನಾಗ್ತಾನೆ, ಪ್ರೇತನಾಗಿಬಿಡ್ತಾನೆ. ಹಾಗೆ ವಿಷ್ಣುವಿನಿಂದ ಅವನ ಆ ಸ್ಥಿತಿಕರ್ತತ್ವವನ್ನು ಹೊರಗಡೆ ತೆಗೆದುಬಿಟ್ರೆ ಅವನೂ ಸಹ ಶೂನ್ಯನಾಗ್ತಾನೆ. ಹೀಗೆ ಇಂತಹ ಪಂಚಪ್ರೇತಾಸನದಲ್ಲಿ ಸದಾಶಿವ ಎಂಬತಕ್ಕಂಥ ಮಹಾಶಯ ಗೋಕ್ಷೀರಭಂ ಅಂತ ಹೇಳುವಂತೆ ಸ್ವಚ್ಛವಾದ ಬಿಳಿಯ ಬಣ್ಣದ ಹೊದಿಕೆಯಂತೆ ಇದ್ದಾನೆ ಸದಾಶಿವ. ಆದರೆ ಅಮ್ಮ ಹೇಗಿದ್ದಾಳೆ? ಅದರ ಮೇಲೆ ವಿರಾಜಮಾನಳಾಗಿ ಕೂತಿದ್ದಾಳಲ್ಲ, ಪಂಚಪ್ರೇತಾಸನಾಸೀನಳಾಗಿ ಕೂತಿದ್ದಾಳಲ್ಲ, ಅವಳು ಹೇಗಿದ್ದಾಳೆ ಅಂದರೆ ನಿಜಾರುಣ ಪ್ರಭಾಪೂರ್ಣ ಮಜ್ಜದ್ಬ್ರಹ್ಮಾಂಡ ಮಂಡಲ ಅನ್ನುವಂತೆ ಇದ್ದಾಳೆ. ಅಥವಾ ಸ್ತೋತ್ರಗಳಲ್ಲಿ ಹೇಳುವಂತೆ ಸಿಂಧೂರಾರುಣ ವಿಗ್ರಹಾಂ ಮತ್ತು ಜಪಾಕುಸುಮ ಭಾಸುರಾಂ. ಅಥವಾ ಇನ್ನೊಂದು ಶ್ಲೋಕದಲ್ಲಿ ಅರುಣಾಂ ಕರುಣಾತರಂಗಿತಾಕ್ಷೀಂ. ಹೀಗೆ ಅಮ್ಮನ ಸ್ತೋತ್ರಗಳಲ್ಲಿ ಹೇಳಿದಂತೆ ಆಕೆ ಅರುಣವರ್ಣದವಳು ಅಂತ. ಇಂತಹ ಅರುಣವರ್ಣದವಳಾದ ಶ್ರೀಮಾತೆಯ ದೇಹದಿಂದ ಹೊರಟಂಥ ಆ ಅರುಣವರ್ಣ, ಆ ಮಹಾಕಾಂತಿ, ಆ ಪ್ರಕಾಶ ಹಲಿಗೆಯ ಮೇಲೆ ಬಿದ್ದಿದೆಯಂತೆ. ಆ ಹಲಿಗೆಯ ಮೇಲೆ ಬಿಳಿ ವಸ್ತ್ರ ರೂಪದಲ್ಲಿ ಇರಬಹುದಾದಂಥ ಆ ಸದಾಶಿವನ ಮೇಲೆ ಪ್ರತಿಫಲನವಾಗಿದೆ. ಆ ಪ್ರತಿಫಲಿಸಿದರೆ ಏನಾಯಿತು ಅಂದರೆ ಶುದ್ಧವಾದ ಬಿಳಿಯ ರೂಪದ ಸದಾಶಿವ ಈಗ ಆ ಪ್ರತಿಫಲನದಿಂದಾಗಿ ಕೆಂಪಾಗಿದ್ದಾನಂತೆ. ಕೆಂಪಾದದ್ದು ಮಾತ್ರವಲ್ಲದೆ ಶೃಂಗಾರ ರಸವೇ ಒಂದು ಮೂರ್ತಿ ಭವಿಸಿದಂತಹ ರೂಪದಿಂದ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೆಂಪು ಬಣ್ಣದವನಾಗಿ ಬಿಟ್ಟ ಸದಾಶಿವ ಅಂದರೆ, ಈಗಾಗಲೇ ಹೇಳಿದಂತೆ ಸ್ಫಟಿಕದ ಪಕ್ಕದಲ್ಲಿ ಯಾವ ಬಣ್ಣ ಇಟ್ಟರೂ ಸಹ ಆ ಸ್ಫಟಿಕದಲ್ಲಿ ಆ ಬಣ್ಣ ತೋರುತ್ತೆ. ಹಾಗಾಗಿ ಸದಾಶಿವನು ಶಕ್ತಿಯೊಡನೆ ಸ್ಪಂದಿಸುವ ಮೊದಲು ಶುದ್ಧ ಸ್ಫಟಿಕದಂತೆ ಇದ್ದ. ಅಂದರೆ ಏನರ್ಥ?
ಸೃಷ್ಟಿಗೂ ಪೂರ್ವದಲ್ಲಿ ಗುಣಾತೀತನಾಗಿ ನಿರಾಕಾರನಾಗಿ ಇದ್ದಂತಹ ಪರಮಾತ್ಮನಾದಂಥ ಆ ಶಿವ ತಾನಿನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿದನಲ್ಲ, ಆ ಸಂಕಲ್ಪ ಸ್ಪಂದಿಸುತ್ತಿದ್ದಂತೆಯೇ ಆ ಜಗನ್ನಿರ್ಮಾಣ ಕಾರ್ಯಕ್ಕಾಗಿ ಸ್ಪಂದಿಸಿದಂತಹ ಶಕ್ತಿ ಅರುಣವರ್ಣದವಳಾಗಿ ಅವನಿಂದಲೇ ಹೊರಬಂದನಂತೆ. ಆದರೆ ಅರುಣವರ್ಣದವಳಾದ ಜಗನ್ಮಾತೆ ತನ್ನ ಆ ಕಾಂತಿಯನ್ನು ನಿರ್ಗುಣನಾದಂಥ ಶುದ್ಧ ಸ್ಫಟಿಕನಾದಂಥ ಶಿವನ ಮೇಲೆ ಆ ಕಾಂತಿ ಪ್ರಸಾರವಾಗ್ತಾ ಇದ್ದರೆ ಅವನೂ ಸಹ ಕೆಂಪು ವರ್ಣದಂತೆ ಅತ್ಯಂತ ಶೃಂಗಾರ ರಸಭರಿತನಾಗಿ ಬಿಟ್ಟಿದ್ದಾನೆ ನೋಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಅಮ್ಮನವರ ಮಂಚದ ಕುರಿತಾದ ಮತ್ತೊಂದು ಚಿಂತನೆ ರುದ್ರಯಾಮಲ ತಂತ್ರದಲ್ಲಿ ಹೀಗೆ ವರ್ಣನೆಯನ್ನು ಮಾಡಿದ್ದಾರೆ. ಬ್ರಹ್ಮ ರುದ್ರಶ್ಚ ವಿಷ್ಣುಶ್ಚ ಈಶ್ವರಶ್ಚ ಸದಾಶಿವಃ ಏತೆ ಪಂಚಪ್ರೇತಾಃ ಭೂತಾಧಿಪತಯೋ ಮತಾಃ ಚತ್ವಾರೋ ಮಂಚಚರಣಾಃ ಪಂಚಮಃ ಪ್ರಚ್ಛದಃ ಪಟಃ ತತ್ರಾಸನೆ ಸಮಾಸೀನ ನಿರ್ಭರಾನಂದ ರೂಪಿಣಿ ಅಂತ ವರ್ಣಿಸಿದ್ದಾರೆ. ಇದರ ಅರ್ಥವೇನು ಅಂದರೆ, ಬ್ರಹ್ಮ ಅಂತಂದರೆ ಪಂಚಮಹಾಭೂತಗಳಲ್ಲಿನ ಪೃಥ್ವಿ ತತ್ವ ಅಂತ, ವಿಷ್ಣು ಅಂದರೆ ಪಂಚಮಹಾಭೂತಗಳಲ್ಲಿನ ಜಲತತ್ವ, ರುದ್ರ ಅಂತಂದರೆ ಪಂಚಭೂತಗಳಲ್ಲಿ ಅಗ್ನಿತತ್ವ, ಈಶ್ವರ ಅಂದರೆ ಪಂಚಭೂತಗಳಲ್ಲಿ ವಾಯುತತ್ವ, ಇನ್ನು ಸದಾಶಿವ ಅಂದರೆ ಆ ಪಂಚಮಹಾಭೂತಗಳಲ್ಲಿನ ಆಕಾಶತತ್ವ ಅಂತ. ಹೀಗೆ ಇಂತಹ ಪಂಚಭೂತಗಳೇ ಅಮ್ಮನ ಮಂಚದ ಕಾಲುಗಳಾಗಿ ಮತ್ತು ಹಲಿಗೆಯಾಗಿದೆ ಅನ್ನುವ ಮತ್ತೊಂದು ಅರ್ಥವನ್ನು ಹೇಳುತ್ತಿರೋ ಜೊತೆಗೆ ಏನು ಹೇಳ್ದಂಗಾಯಿತು ಅಂತಂದರೆ, ಈ ಎಲ್ಲ ಪಂಚಮಹಾಭೂತಗಳು ಜಗನ್ಮಾತೆಯ ಅಧೀನದಲ್ಲಿದೆ. ನೀರಿನಲ್ಲಿ ದಾಹ ಹಿಂಗಿಸುವ ಶಕ್ತಿ ಅಮ್ಮನು ಕೊಟ್ಟಿದ್ದಾಳೆ, ಹಾಗೆ ವಾಯುವಿನಲ್ಲಿ ಪ್ರಾಣಶಕ್ತಿ ಕೊಟ್ಟಿದ್ದಾಳೆ, ಹಾಗೆ ಅಗ್ನಿಯಲ್ಲಿ ತಾಪಮಾನ ಉರಿಯುವ ಶಕ್ತಿಯನ್ನು ಕೊಟ್ಟಿದ್ದಾಳೆ. ಹೀಗೆ ಎಲ್ಲ ಪಂಚಭೂತಗಳಲ್ಲಿ ಶಕ್ತಿಯನ್ನು ಪ್ರದಾನ ಮಾಡಿರುವಂಥವಳು ಜಗನ್ಮಾತೆ. ಆ ಶಕ್ತಿಯನ್ನು ಅಮ್ಮ ತೆಗೆದುಬಿಟ್ರೆ ಅವು ಸಹ ಪ್ರೇತವಾಗಿ ಬಿಡ್ತವೆ ಅಂತ. ಹೀಗಾಗಿ ಮೊದಲನೆಯ ಅರ್ಥ ಪಂಚಕೃತ್ಯವನ್ನು ಮಾಡುವಂಥ ಪಂಚಬ್ರಹ್ಮರು ಅಂತ ಹೇಳಿದ್ದಾದರೆ, ಎರಡನೆಯ ದೃಷ್ಟಿಕೋನದಲ್ಲಿ ಈ ಪಂಚಬ್ರಹ್ಮರನ್ನು ಪಂಚಭೂತಗಳನ್ನಾಗಿ ರುದ್ರಯಾಮಲ ತಂತ್ರ ಹೇಳುತ್ತಿದೆ ಎನ್ನುವುದನ್ನು ಗಮನಿಸಬೇಕು. ಇಂತಹ ಸುಂದರವಾದ ಚಿಂತನೆಯನ್ನು ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೂ ಜಗನ್ಮಾತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ಗಮನಿಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.